ಬೆಂಗಳೂರು ಮಾದಕ ಪಾರ್ಟಿಯ ಅಸಲಿತನ ಈಗ ಬಯಲಾಗಿದೆ. ಮಿಡ್ ನೈಟ್ ನಶೆ ಲೋಕದಲ್ಲಿರೋರಿಗೆ ಅವರ ಬ್ಲಡ್ ಸ್ಯಾಂಪಲ್ನಲ್ಲಿ ಡ್ರಗ್ ಇರುವಂತಹ ಅಂಶ ಈಗ ಪತ್ತೆಯಾಗಿದೆ. ರಕ್ತ ಪರೀಕ್ಷೆ ಮಾಡಿದಾಗ ಇವರೆಲ್ಲರೂ ಕೂಡ ಡ್ರಗ್ಸ್ ತಗೊಂಡಿದ್ರು ಅನ್ನುವಂಥ ಒಂದು ವಿಚಾರ ಈಗ ಬಯಲಾಗಿದೆ. 103 ಜನರ ಪೈಕಿ 86 ಜನರಿಂದ ಮಾದಕ ವಸ್ತು ಸೇವನೆ ಆಗಿದೆ ಅಂತ ಹೇಳಿ ಈಗ ರಿಪೋರ್ಟ್ನಲ್ಲಿ ಹೇಳ್ತಾ ಇದ್ದಾರೆ. 59 ಪುರುಷರು 27 ಮಂದಿ ಮಹಿಳೆಯರ ರಿಪೋರ್ಟ್ ಪಾಸಿಟಿವ್ ಬಂದಿದೆ. ನಾನವಳಲ್ಲ ಅಂತ ಹೇಳಿ ನಾಟಕ ಮಾಡಿದ್ದಂತಹ ಡ್ರಾಮಾ ಮಾಡಿದಂತಹ ನಟಿ ಹೇಮಾ ಏನಿದ್ದಾರೆ, ಸೊ ಹೇಮಾ ಕೂಡ ಅವರ ಒಂದು ಬ್ಲಡ್ ಸ್ಯಾಂಪಲ್ ಅನ್ನ ತಗೊಂಡು ಟೆಸ್ಟ್ ಮಾಡಿದಾಗ ಅವರಲ್ಲೂ ಕೂಡ ಡ್ರಗ್ಸ್ ಸೇವಿಸಿರುವಂತದ್ದು ಈಗ ಪತ್ತೆಯಾಗಿದೆ ಅಂತ ಹೇಳಿ ಪೊಲೀಸ್ ಮೂಲಗಳು ಸ್ಪಷ್ಟಪಡಿಸಿವೆ. GR ಫಾರ್ಮ್ ಹೌಸ್ ನಲ್ಲಿ ನಡೆದಿದ್ದಂತಹ ಒಂದು ರೇವ್ ಪಾರ್ಟಿ ಇದು. ಈಗ ಅವರೆಲ್ಲರನ್ನೂ ಕೂಡ ನೋಟಿಸ್ ಕೊಟ್ಟು ಕರೆಸ್ಕೊಂಡು ವಿಚಾರಣೆ ನಡೆಸುವಂತಹ ಒಂದು ಸಾಧ್ಯತೆಗಳಿವೆ. ಮೊನ್ನೆ ಈ ರೀತಿಯಾದಂತಹ ಒಂದು ಐಷಾರಾಮಿ ಪಾರ್ಟಿಯನ್ನ ಏನ್ ನಡೆಸ್ತಾ ಇದ್ರು, ಅದು ಕೂಡ ಸನ್ಸೆಟ್ ಟು ಸನ್ರೈಸ್ ವಿಕ್ಟ್ರಿ ಅನ್ನುವಂಥ ಒಂದು ಹೆಸರನ್ನ ಇಟ್ಕೊಂಡು ಸೂರ್ಯಾಸ್ತದಿಂದ ಸೂರ್ಯೋದಯವರೆಗೂ ಕೂಡ ನಡೆಯುವಂಥ ಒಂದು ಪಾರ್ಟಿ ಅಂತ ಹೇಳಿ ಇದಕ್ಕೆ ಹೆಸರು ಕೊಟ್ಟಿದ್ರು. ಸೊ ಆ ಒಂದು ಪಾರ್ಟಿಯಲ್ಲಿ ಬರೀ ಅದು ಪಾರ್ಟಿ ಆಗಿರಲಿಲ್ಲ, ಹೆಸರಿಗೆ ಮಾತ್ರ ಒಬ್ಬರದು ಬರ್ಡೇ ಪಾರ್ಟಿ, ವಾಸು ಎಂಬಾತ ಆತನ ಒಂದು ಬರ್ಡೇ ಪಾರ್ಟಿ ಕೊಡ್ತಿದ್ದೀವಿ ಅನ್ನುವಂಥದ್ರ ಬಗ್ಗೆ ಹೆಸರಿಗಿತ್ತು. ಆದರೆ ಅದು ಬರ್ತ್ಡೇ ಪಾರ್ಟಿ ಆಗಿರಲಿಲ್ಲ. ಇನ್ಫ್ಯಾಕ್ಟ್ ವಾಸುವಿನ ಬರ್ತ್ಡೇನೇ ಅವತ್ತಿರಲಿಲ್ವಂತೆ. ಇನ್ನು ರೇವ್ ಪಾರ್ಟಿಯಲ್ಲಿ ದೊಡ್ಡ ಮಟ್ಟದ ಮಾದಕ ವಸ್ತುಗಳನ್ನು ಬಳಸಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗ ಮಾಹಿತಿ ಹೊರಬರ್ತಾ ಇದೆ. ಪಾರ್ಟಿಯಲ್ಲಿ MDMA, ಕೊಕೇನ್ ಇವನ್ನೆಲ್ಲವನ್ನೂ ಕೂಡ ಬಳಸಿದ್ದಾರೆ ಅಂತ ಹೇಳಿ ವಾಸು ಎಂಬಾತನ ಬರ್ತ್ಡೇ ಪ್ರಯುಕ್ತ ಅಂತ ಹೇಳಿ ರೇವ್ ಪಾರ್ಟಿಯನ್ನ ಆಯೋಜನೆ ಮಾಡಿದ್ರು. ಆದರೆ ಇದರಲ್ಲಿ MDMA, ಕೊಕೇನ್, ಹೈಡ್ರೋಗಾಂಜಾ ಇದೆಲ್ಲವನ್ನೂ ಕೂಡ ಬಳಸಿದ್ರು ಅನ್ನುವಂಥದ್ರ ಬಗ್ಗೆ ಈಗ ಪೊಲೀಸ್ ಮೂಲಗಳು ಮಾಹಿತಿಯನ್ನ ಸ್ಪಷ್ಟಪಡಿಸಿವೆ. ಈಗ ಇವರೆಲ್ಲರನ್ನೂ ಕೂಡ ನೋಟಿಸ್ ಕೊಟ್ಟು ಕರೆಸ್ಕೊಳ್ಳುತ್ತೆ CCB. ಸೊ ಅವರ ಒಂದು విచాರಣೆಯನ್ನ ಕೂಡ CCB అధికారులు ನಡೆಸಲಿಕ್ಕಿದ್ದಾರೆ. అండి నేను ఎక్కడికి వెళ్ళలేదు, నేను హైదరాబాద్లోనే ఉన్నాను. సో ఒక ఫామ్ హౌస్లో ఎంజాయ్ చేస్తున్నాను, చిల్ అవుతున్నాను. సో నా మీద వచ్చే న్యూస్ ఫేక్ న్యూస్, అది అక్కడ మరి ఎవరున్నారో ఏమో నాకు తెలియదు. సో అది ఫేక్ న్యూస్ అండి, అవన్నీ నమ్మొద్దు. ఓకే, థ్యాంక్ యూ. హాయ్ అండి, నేను ఎక్కడికి ಒಟ್ನಲ್ಲಿ 103 ಜನರ ಪೈಕಿ 86 ಜನರ ಒಂದು ಬ್ಲಡ್ ಸ್ಯಾಂಪಲ್ ರಿಪೋರ್ಟ್ ಬಂದಿದೆ. ಅದರಲ್ಲಿ ಪಾಸಿಟಿವ್ ಇದೆ, ಅಂದ್ರೆ ಡ್ರಗ್ಸ್ ತಗೊಂಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಅಂತ ಹೇಳಿ ಪೊಲೀಸ್ ಮೂಲಗಳು ಕೂಡ ಮಾಹಿತಿಯನ್ನು ಸ್ಪಷ್ಟಪಡಿಸಿವೆ. ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಕಿರಣ್ ಈಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಈಗ ಇದರಲ್ಲಿ ಡ್ರಗ್ಸ್ ಯಥೇಚ್ಛವಾಗಿ ಬಳಕೆ ಆಗಿತ್ತು ಅನ್ನುವಂಥದ್ರ ಬಗ್ಗೆ ನಿನ್ನೆ ಕೂಡ ನೀವು ರಿಪೋರ್ಟ್ ಮಾಡಿದ್ರಿ. ಸಾಕಷ್ಟು ಇದ್ರ ಬಗ್ಗೆ ಚರ್ಚೆಗಳು ಕೂಡ ಆಗ್ತಾ ಇದ್ವು. ಇದು ಬರೀ ಒಂದು ಪಾರ್ಟಿ ಆಗಿರಲಿಲ್ಲ, ಇದು ಡ್ರಗ್ಸ್ ಪಾರ್ಟಿ ಆಗಿತ್ತು, ಸೆಕ್ಸ್ ಪಾರ್ಟಿ ಆಗಿತ್ತು ಅನ್ನುವಂಥದ್ರ ಬಗ್ಗೆನೂ ಕೂಡ ಸಾಕಷ್ಟು ವಿಚಾರ ಇದು ಗಮನ ಸೆಳೆದಿತ್ತು. ಈಗ ಬಂದಿರುವಂತಹ ಒಂದು ರಿಪೋರ್ಟ್ ನಲ್ಲಿ ಇದು ದೃಢಪಟ್ಟಿದೆಯಾ? ಸುಮಾರು ಒಂದು 86 ಜನ ಇದರಲ್ಲಿ ಡ್ರಗ್ಸ್ ತಗೊಂಡಿದ್ರು ಅನ್ನುವಂಥ ಒಂದು ವಿಚಾರ. ಎಸ್ಪೆಷಲಿ ಆ ಹೇಮಾ ಅನ್ನೋರು ಅವ್ರು ನಾನು ಇರಲೇ ಇಲ್ಲ ಅಂತ ಹೇಳಿ ಡ್ರಾಮಾ ಕ್ರಿಯೇಟ್ ಮಾಡಿದ್ರು, ಬಟ್ ಅವ್ರ ಸ್ಯಾಂಪಲ್ ಕೂಡ ಪಾಸಿಟಿವ್ ಆಗಿದೆ ಅನ್ನುವಂಥ ಒಂದು ವಿಚಾರ. ಕಿರಣ್, ರೆಹಮಾನ್, ಏನು ಬೆಂಗಳೂರಿನ ಹೊರವಲಯ GR ಫಾರ್ಮ್ ಹೌಸ್ ಅಂದ್ರೆ ಗೋಪಾಲ್ ರೆಡ್ಡಿ ಫಾರ್ಮ್ ಹೌಸ್ ನಲ್ಲಿ ಏನು ಈ ಒಂದು ರೇವ್ ಪಾರ್ಟಿ ನಡೀತು, ಈಗ ಸಂಬಂಧಪಟ್ಟಂತೆ ಈ ಪ್ರಕರಣದಲ್ಲಿ 5 ಜನ ಏನು ಈವೆಂಟ್ ಆರ್ಗನೈಸ್ ಮಾಡಿದ್ರು, ಇನ್ಕ್ಲೂಡಿಂಗ್ ವಾಸು, ಆತನ ಬರ್ತಡೇ ಅಂತ ಸುಮ್ಮನೆ ಒಂದು ಹೆಸರು. ಅಂದ್ರೆ ಸೂರ್ಯ ಮುಳುಗಿದ ನಂತರ ಸೂರ್ಯ ಉದಯವಾಗೂ ಕೂಡ ಇಡೀ ರಾತ್ರಿ ಎಲ್ಲ ನಡೆಯುವಂತ ಪಾರ್ಟಿ. ಇದು ಡ್ರಗ್ಸ್ ನ ಕನ್ಸ್ಯೂಮ್ ಮಾಡ್ಕೊಂಡು, ಅಂದ್ರೆ ಪ್ರತಿಯೊಬ್ಬರು ಇದಕ್ಕೆ ಎಂಟ್ರಿ ಆಗಬೇಕು ಅಂದ್ರೆ 2 ಲಕ್ಷ ರೂಪಾಯಿ ಎಂಟ್ರಿ ಫೀಸ್ ಅನ್ನ ಕೊಡಬೇಕಾಗುತ್ತೆ. ಅದಕ್ಕೆ ಆದ ಒಂದು ಅವ್ರದ್ದು ಒಂದು ಗ್ರೂಪ್ ಇದೆ. ಆ ಗ್ರೂಪ್ ಅಲ್ಲಿ ಕಮ್ಯುನಿಕೇಟ್ ಮಾಡ್ತಾರೆ. ಬರೀ ಓನ್ಲಿ ಡ್ರಗ್ಸ್ ಮಾತ್ರ ಅಲ್ಲ, ಅದರಲ್ಲಿ ಸೆಕ್ಸ್ ಕೂಡ ಇದೆ. ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಜನ ಬರ್ತಾರೆ ಅಲ್ಲಿಗೆ. ಒಂದು ಡ್ರಗ್ಸ್ ಅನ್ನ ಕನ್ಸ್ಯೂಮ್ ಮಾಡಕ್ಕಿರ್ಬೋದು, ಒಂದಷ್ಟು ಜನ ಸೆಕ್ಸ್ ನ ಎಂಜಾಯ್ ಮಾಡಕ್ಕಿರ್ಬೋದು. ಇದೆಲ್ಲವೂ ಕೂಡ ಅಲ್ಲಿ ನಡೆಯುವಂತದ್ದು ಇದೆ. 3 ದಿನಗಳಲ್ಲಿ ನಡೆದು ಕೊನೆಯ ದಿನ CCB ಪೊಲೀಸರು ರೈಡ್ ಮಾಡ್ತಾರೆ. ರೈಡ್ ಮಾಡಿದಾಗ ಸುಮಾರು 101 ಜನ ಆ ಫಾರ್ಮ್ ಹೌಸ್ ಅಲ್ಲಿ ಇರ್ತಾರಲ್ಲ, ಅವ್ರದ್ದೆಲ್ಲರದು ಕೂಡ ಬ್ಲಡ್ ಸ್ಯಾಂಪಲ್ ಅನ್ನ ತಗೋತಾರೆ. ಅದರಲ್ಲಿ 86 ಜನದ್ದು ಪಾಸಿಟಿವ್ ಬಂದಿದೆ. ಅಂದ್ರೆ ಎಲ್ಲರೂ ಕೂಡ ಇವರು 86 ಜನದಲ್ಲಿ ಎಲ್ಲರೂ ಕೂಡ ಡ್ರಗ್ಸ್ ಅನ್ನ ಕನ್ಸ್ಯೂಮ್ ಮಾಡ್ಕೊಂಡಿದ್ದಾರೆ ಅನ್ನೋದು. ಆದ್ರೆ ಎಷ್ಟು ಕ್ವಾಂಟಿಟಿ ಏನು ಅನ್ನೋದನ್ನ ಮುಂದಿನ ಹಂತದಲ್ಲಿ ತನಿಖೆ ಮಾಡ್ಬೇಕಾಗುತ್ತೆ. ಆಮೇಲೆ ಜೊತೆಗೆ ಯಾವ ತರ ಡ್ರಗ್ಸ್ ಅನ್ನ ತಗೊಂಡಿದ್ರು, ಅಲ್ಲಿ ಹೈಡ್ರೋ ಗಾಂಜಾ ಸಿಕ್ಕಿತ್ತು, MDMA ಸಿಕ್ಕಿತ್ತು, ಜೊತೆಗೆ ಫಿಲ್ಮ್ ಸಿಕ್ಕಿತ್ತು, ಕೊಕೇನ್ ಇದೆಲ್ಲವೂ ಕೂಡ ಇದೆ. ಒಂದಷ್ಟು ಸೀಸ್ ಕೂಡ ಆಗಿದೆ, ಡ್ರಗ್ಸ್ ಕೂಡ ಸೀಸ್ ಆಗಿದೆ. ಈಗ ಕನ್ಸ್ಯೂಮರ್ ಇವರು ಕನ್ಸ್ಯೂಮ್ ಮಾಡ್ಕೊಂಡಿದೆ, ಎಷ್ಟು ಮಾಡ್ಕೊಂಡಿದೆ, ಎಷ್ಟು ಪ್ರಮಾಣದಲ್ಲಿ ಅಂತ ಈಗ ಎಷ್ಟು 86 ಜನಕ್ಕೆ ಏನಿದೆ ಅವರಲ್ಲಿ 27 ಜನ ಇವತ್ತೇ ಹೇರಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೂ ಎಲ್ಲರಿಗೂ ಕೂಡ ಈಗ 86 ಜನಕ್ಕೆ ಏನು ಪಾಸಿಟಿವ್ ಬಂದು ಎಲ್ಲರಿಗೂ ಕೂಡ ನೋಟಿಸ್ ಅನ್ನು ಕೊಡ್ತಾರೆ. ಆದ್ರೆ ಮುಖ್ಯವಾಗಿ ಅಲ್ಲಿ ತೆಲುಗಿನ ನಟಿ ಹೇಮಾ ಅವರು ಕೂಡ ಪಾಸಿಟಿವ್ ಬಂದಿರುವಂಥದ್ದು. ಯಾಕೆಂದ್ರೆ ಅಲ್ಲೂ ಕೂಡ ಏನಂದ್ರೆ ಆಕೆ ಅದೇ ಒಂದು ಫಾರ್ಮ್ ಹೌಸ್ ಅಲ್ಲಿ ಇಟ್ಕೊಂಡು ಬೇರೆ ಒಂದು, ಅಂದ್ರೆ ಅದು ಸುಮಾರು ಒಂದು 4-5 ಎಕರೆ ಇರುವಂತ ಫಾರ್ಮ್ ಹೌಸ್, ಒಂದ್ ಕಡೆ ಬೇರೆ ಜಾಗದಲ್ಲಿ ಹೋಗಿ ನಾನು ಹೈದರಾಬಾದ್ ಅಲ್ಲಿ ಇದ್ದೀನಿ, ನಾನು ಬೆಂಗಳೂರಲ್ಲಿ ಇಲ್ಲ ಅಂತ ಈ ರೀತಿಯಲ್ಲಿ ಒಂದಷ್ಟು ವಿಡಿಯೋ ಎಲ್ಲ ಮಾಡಿದ್ರು. ಅದ್ರ ಬಗ್ಗೆನೂ ಕೂಡ, ಯಾಕೆಂದ್ರೆ ಆ ಟೈಮಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾಗ ಇವರೆಲ್ಲರೂ ಕೂಡ ಯಾರು ವಿಡಿಯೋ ಮಾಡಕ್ ಬಿಟ್ಟಿದ್ದು, ಅದಕ್ಕೆ ಸಂಬಂಧಪಟ್ಟಂತೆ
ಅಂತ ಯಾರು ಆಫೀಸರ್ ಯಾರು, ಇದು ಎಲ್ಲವೂ ಕೂಡ ತನಿಖೆಯಲ್ಲಿ ಒಳಗಡೆ ಬರ್ತಾ ಇದೆ ಈ ಸಂಬಂಧಪಟ್ಟಂತೆ. ಈಗ ಉಳಿದಂತೆ ಈಗ ಇರುವಂಥದ್ದನ್ನ 86 ಜನಕ್ಕೂ ಕೂಡ ನೋಟಿಸ್ ಕೊಟ್ಟು ಅವ್ರದ್ದೆಲ್ಲನೂ ಕೂಡ ಮತ್ತೆ ಅವರ ಒಂದು ಸ್ಟೇಟ್ಮೆಂಟ್ ಅನ್ನು ಇರ್ಬೋದು, ಜೊತೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮತ್ತೆ ಅವರ ಬ್ಲಡ್ ಸ್ಯಾಂಪಲ್ಸ್ ಮತ್ತೆ ಕಲೆಕ್ಟ್ ಮಾಡ್ಕೊಂಡು ಎಷ್ಟು ಕನ್ಸ್ಯೂಮ್ ಮಾಡ್ಕೊಂಡಿದ್ದಾರೆ, ಯಾಕೆಂದ್ರೆ ಕನ್ಸ್ಯೂಮ್ ಮಾಡೋಕ್ಕೂ ಕೂಡ ಕೆಲವೊಂದಷ್ಟು ಪ್ರಮಾಣ ಇದೆ, ಅದನ್ನೂ ಕೂಡ ಮುಂದಿನ ಹಂತದಲ್ಲಿ ಒಂದು CCB ಅಧಿಕಾರಿಗಳು ಮಾಡ್ತಾ ಇದ್ದಾರೆ ರೇಮಾನ್. ಓಕೆ, ಥ್ಯಾಂಕ್ ಯು ಕಿರಣ್.